ಬೆಂಗಳೂರಿನ ಬ್ಯಾಟರಾಯನಪುರ ಸರ್ಕಾರಿ ಶಾಲೆಯಲ್ಲಿ ಹಾವಿನ ಮರಿಗಳ ಕಾಟ ಮಿತಿ ಮೀರಿದೆ. ಕಳೆದ ಒಂದು ವಾರದಿಂದ ಶಾಲೆಗೆ ಹಾವಿನ ಮರಿಗಳು ನುಗ್ತಾನೇ ಇದೆ. ಇದೇ 20ನೇ ತಾರೀಕಿನಂದು ಶಾಲೆಯಲ್ಲಿ ಹಾವಿನ ಮರಿಗಳು ಪ್ರತ್ಯಕ್ಷವಾಗಿದ್ವು. ಆದ್ರೆ ಇವತ್ತು ಮತ್ತೆರಡು ಹಾವಿನ ಮರಿಗಳು ಕಾಣಿಸಿಕೊಂಡು ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರಲ್ಲಿ ಭಯ ಹುಟ್ಟಿಸಿದೆ. ಇವತ್ತು ಶಾಲೆಯ ಬಿಸಿಯೂಟದ ಕೊಠಡಿಯಲ್ಲಿ ಒಂದು ಹಾವಿನ ಮರಿ ಪತ್ತೆಯಾದ್ರೆ ಕಾಂಪೌಂಡ್ ಬಳಿ ಮತ್ತೊಂದು ನಾಗರ ಹಾವಿನ ಮರಿ ಕಾಣಿಸಿಕೊಂಡಿದೆ. ಉರಗ ತಜ್ಞ ನವೀನ್ ಎರಡು ಹಾವಿನ ಮರಿಗಳನ್ನ ಸದ್ಯ ರಕ್ಷಿಸಿದ್ದಾರೆ. ಇನ್ನು ಕಳೆದ ಒಂದು ವಾರದಲ್ಲಿ ಶಾಲೆಯಲ್ಲಿ ಒಟ್ಟು 8 ಹಾವಿನ ಮರಿಗಳು ಪ್ರತ್ಯಕ್ಷ ಆಗಿದೆ. ಅದರಲ್ಲಿ 7 ಹಾವುಗಳನ್ನ ಹಿಡಿಯಲಾಗಿದ್ದು ಮತ್ತೊಂದು ತಪ್ಪಿಸಿಕೊಂಡಿದೆ. ಇದೇ 20ನೇ ತಾರೀಕಿನಂದು ಶಾಲೆಯಲ್ಲಿ ಹಾವಿನ ಮರಿಗಳು ಕಾಣಿಸಿಕೊಂಡ ಬಗ್ಗೆ TV9 ನಲ್ಲಿ ವಿಸ್ತೃತ ವರದಿ ಪ್ರಸಾರವಾಗಿತ್ತು. ಆದರೂ ಸಹ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಪಕ್ಕದ ಸ್ಮಶಾನದಿಂದ ಹಾವುಗಳು ಶಾಲೆಗೆ ಬರ್ತಾ ಇದ್ದು ಈ ಬಗ್ಗೆ ಬಿಬಿಎಂಪಿಗೆ ದೂರು ಕೊಟ್ಟರೂ ಕೂಡ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಅಲ್ಲದೆ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನ ಪರಿಹರಿಸಿಲ್ಲ ಕೂಡ ಅಥವಾ ಪರಿಶೀಲಿಸಿಲ್ಲ ಕೂಡ, ಕನಿಷ್ಠ ಪರಿಶೀಲನೆ ಮಾಡುವಂತ ಕಾರ್ಯ ಕೂಡ ಮಾಡಲಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಹಾಗೆ ಶಾಲಾ ಸಿಬ್ಬಂದಿ ನಿತ್ಯ ಜೀವ ಭಯದಲ್ಲೇ ಶಾಲೆಗೆ ಬರುವಂತಾಗಿದೆ. ಇದೇ ರೀತಿಯಾಗಿ ಒಂದು ನಾಗರ ಹಾವು ಕಚ್ಚಿದಂತಹ ಕಾರಣದಿಂದಾಗಿ ಚಿಕ್ಕ ಮಗು ಸಾವನ್ನಪ್ಪಿರುವಂತಹ ಘಟನೆ ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಿದೆ. ಅಂದ್ರೆ ಹಾವು ಒಂದು ಹಂತದಲ್ಲಿ ಚಿಕ್ಕ ಮಕ್ಕಳಿರುವಂತಹ ಸ್ಥಳದಲ್ಲಿ ಎಷ್ಟು ಡೇಂಜರಸ್ ಅನ್ನುವಂಥದಕ್ಕೆ ಆ ಘಟನೆ ನಿದರ್ಶನ. ಆದರೂ ಇದರಿಂದ ಬುದ್ಧಿ ಕಲಿತಾ ಇಲ್ಲ ಬಿಬಿಎಂಪಿ. ಈ ರೀತಿಯಾಗಿ ಬಹಳಷ್ಟು ವರದಿ ಪ್ರಸಾರ ಆದ ನಂತರನೂ ಕೂಡ ಚಿಕ್ಕ ಮಕ್ಕಳು ಓದ್ತಾ ಇರುವಂತಹ ಶಾಲೆಯಲ್ಲಿ ಹಾವುಗಳು ಕಾಣಿಸ್ಕೊಳ್ತಾ ಇದ್ರು ಕೂಡ ಅವುಗಳನ್ನ ಸುರಕ್ಷಿತವಾಗಿ ಬೇರೆ ಕಡೆ ಬಿಡುವಂತ ಪ್ರಯತ್ನಕ್ಕೂ ಕೂಡ ಇಲ್ಲಿ ಬಿಬಿಎಂಪಿ ಮುಂದಾಗ್ತಾ ಇಲ್ಲ. ಯಾಕಂತಂದ್ರೆ ಹಾವಿನ ವಿಚಾರವಾಗಿ ನೋಡೋದಾದ್ರೆ ಅದರ ಸುರಕ್ಷತೆ ದೃಷ್ಟಿಯಿಂದ ಕೂಡ ಬಿಬಿಎಂಪಿ ಈಗಲೇ ಮುಂದೆ ನಿಂತು ಅರಣ್ಯ ಘಟಕದವರಾಗಿರ್ಬೋದು ಅಥವಾ ಬಹಳಷ್ಟು ಮಂದಿ ಇದ್ದಾರೆ ಈ ರೀತಿಯಾಗಿ ಹಾವನ್ನ ಹಿಡಿಯೋರು ಅಥವಾ ಏನು ಪರಿಸರಕ್ಕಾಗಿ ಸೇವೆ ಸಲ್ಲಿಸ್ತಾ ಇರುವಂತವ್ರು ಪಾಲಿಕೆಯಲ್ಲಿ ಅವ್ರನ್ನ ಹೊರಗೆ ಹಾಕಿ ಪಾಲಿಕೆಯಿಂದ ಇತ್ತೀಚೆಗೆ ತಾನೇ ಬಿಬಿಎಂಪಿ ಸುದ್ದಿಯಾಗಿತ್ತು. ಆದ್ರೆ ಈ ರೀತಿಯಂತ ಘಟನೆಗಳು ಮಾಧ್ಯಮದಲ್ಲಿ ವರದಿಯಾದಂತಹ ಸಂದರ್ಭ, ಅದರಲ್ಲೂ TV9 ಇದ್ರ ಬಗ್ಗೆ ವಿಸ್ತೃತ ವರದಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಪಾಲಿಕೆ ಈ ರೀತಿಯಂತ ಕಾರ್ಯಕ್ಕೆ ಮುಂದಾಗದೇ ಇರೋದು ನಿಜಕ್ಕೂ ಕೂಡ ದುರಾದೃಷ್ಟಕರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಟ್ಟರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ವಿಷ್ಣು, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಇದ್ರ ಬಗ್ಗೆ ಒಂದು ವರದಿ ಪ್ರಸಾರ ಆಗಿತ್ತು. ಈಗಲೂ ಕೂಡ ಆತಂಕ ಮಕ್ಕಳಿಗೆ ಹೇಗೆ ಮುಂದುವರಿತಾ ಇದೆ ಅಂತ ಹೇಳ್ಬಿಟ್ಟು ವಿಷ್ಣು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ವರದಿ ಪ್ರಸಾರ ಆಗಿತ್ತು, ಆದ್ರೆ ಇನ್ನೂ ಕೂಡ ಅಲ್ಲಿ ವ್ಯವಸ್ಥೆ ಸರಿ ಹೋಗಿಲ್ಲ. ಈಗಲೂ ಆ ಮಕ್ಕಳಿಗೆ ಹಾವಿನ ಭಯ ಹೇಗೆ ಕಾಡ್ತಾ ಇದೆ ಅಂತ ಅಲ್ಲಿ? ಮಾಲ್ತೇಶ್, ಕಳೆದ ಕೆಲ ದಿನಗಳು ಅಂತಂದ್ರೆ ಕೇವಲ ನಿನ್ನೆ ಅಲ್ಲ ಮೊನ್ನೆ ಅಂದ್ರೆ 20ನೇ ತಾರೀಕು ಏನು TV9 ಈ ಬಗ್ಗೆ ವರದಿ ಕೂಡ ಪ್ರಸಾರ ಮಾಡಿತ್ತು. ಏನು ಬೆಂಗಳೂರಿನ ಏನು ಯಲಹಂಕ ರಸ್ತೆಯಲ್ಲಿ ಬರುವಂತಹ ಏನು ಹೆಬ್ಬಾಳ ರೂಟ್ ಅಲ್ಲಿ ಬರುವಂತಹ ಬ್ಯಾಟರಾಯನಪುರ ಏನಿದೆ ಅಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಾವಿನ ಮರಿಗಳು ಕಾಣಿಸ್ಕೊಂಡಿದ್ದೇವೆ ಅಂತ ಹೇಳಿ ಏನು ವರದಿ ಕೂಡ ಮಾಡಿದ್ರು. ಅದರಂತೆ ಏನು ವರದಿ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಯಾಗಿರುವಂತಹ ಪ್ರಸನ್ನ ಗಾಂವ್ಕರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಬಿಬಿಎಂಪಿ ಆಫೀಸ್ನ ಕಚೇರಿಯ ಸಿಬ್ಬಂದಿಗೂ ಸಹಿತ ಈ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದ್ರು. ಸ್ಕೂಲ್ಗಳಲ್ಲಿ ಈ ರೀತಿ ಹಾವುಗಳು ಬರ್ತಾ ಇದೆ, ಇದಕ್ಕೆ ಏನಾದ್ರೂ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸ್ವತಃ ಖುದ್ದು ಭೇಟಿ ನೀಡಿ ಅವರಿಗೆ ಮಾಹಿತಿ ನೀಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದಲ್ಲದೆ ಸಹಿತ TV9 ಈ ಬಗ್ಗೆ ವಿಸ್ತೃತವಾದ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಆದ್ರೆ ಇಲ್ಲಿ ತನಕ ಯಾವುದೇ ರೀತಿ ಕ್ರಮವನ್ನ ಈಗ ಅಲ್ಲಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸ್ವತಃ ಏನು ಅಲ್ಲಿರುವಂತಹ ಶಾಲೆಯ ಶಿಕ್ಷಕರು ಹೇಳ್ತಿರುವಂತದ್ದು. ಏನಂತಂದ್ರೆ ಘಟನೆ ಏನೇನು ಹೇಳಿದ್ರೆ ಏನು ಕಳೆದ ಗುರುವಾರದಿಂದ ಇಲ್ಲಿ ತನಕ ಸುಮಾರು 7 ಹಾವನ್ನ ಈಗ ಅಲ್ಲಿ ಹಿಡಿಯುವಂತ ಕೆಲಸ ಆಗಿದೆ. ಹಾವಿನ ಮರಿಗಳು ಎಲ್ಲವೂ ಸಹಿತ ನಾಗರ ಹಾವಿನ ಮರಿಗಳು, ಜೊತೆಗೆ ಒಂದ್ 2-3 ತಪ್ಪಿಸ್ಕೊಂಡಿದೆ ಅನ್ನೋದನ್ನು ಸಹಿತ ಸ್ವತಃ ಅಲ್ಲೇನು ಹಾವು ಹಿಡಿಯಕ್ಕೆ ಬಂದಿದ್ದಂತಹ ಉರಗ ತಜ್ಞ ನವೀನ್ ಅವರು ಹೇಳ್ತಿರುವಂತದ್ದು. ಅಂದ್ರೆ ಏನು ಪಕ್ಕದಲ್ಲಿರುವಂತಹ ಸ್ಮಶಾನ ಹಾಗೂ ಏನು ಸ್ಕೂಲ್ ಸುತ್ತಮುತ್ತಲಿರುವಂತಹ ಏನು ಪ್ರದೇಶ ಏನಿದೆ ಇದು ಸಾಕಷ್ಟು ಕಲುಷಿತವಾಗಿರುತ್ತೆ. ಸಾಕಷ್ಟು ಗಿಡಗಂಟೆಗಳನ್ನು ಬೆಳ್ಕೊಂಡಿರುವ ಹಿನ್ನೆಲೆಯಲ್ಲಿ ಈ ರೀತಿ ಅವುಗಳು ಸ್ಮಶಾನದ ಮೂಲಕವಾಗಿ ಈ ಸ್ಕೂಲ್ ಆವರಣವನ್ನು ಪ್ರವೇಶವನ್ನು ಕೂಡ ಮಾಡ್ತಿದ್ದೇವೆ ಅಂತ ಹೇಳಿ ಸ್ವತಃ ಉರಗ ತಜ್ಞರು ಹೇಳ್ತಿರುವಂತದ್ದು. ಮತ್ತೆ ಶಾಲಾ ಶಿಕ್ಷಕರು ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಶಾಲೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಚಿಕ್ಕ ಮಕ್ಕಳು ಇರುವಂತದ್ದು. ಅದರಲ್ಲೂ ಸಹಿತ ಇಲ್ಲಿ 1-2ನೇ ಕ್ಲಾಸಿಗೆ ಹೋಗುವಂತಹ ತುಂಬಾ ಸಣ್ಣ ಮಕ್ಕಳು ಸುಮಾರು ಅವರೇ 20ರಿಂದ 30 ಮಂದಿ ಇರುವಂತದ್ದು. ಅವರಿಗೆ ಎಲ್ಲಿ ಓಡಾಡಬೇಕು ಅನ್ನೋದು ಸಹಿತ ಸರಿಯಾಗಿ ಜ್ಞಾನ ಇರೋದಿಲ್ಲ. ಅಂತ ಮಕ್ಕಳು ಅಲ್ಲಿ ಆಟ ಆಡ್ತಿರುವಂತಹ ಪ್ರದೇಶದಲ್ಲಿ ಈ ರೀತಿ ಅಲ್ಲಲ್ಲಿ ಏನು ಸಣ್ಣ ಮರಿ ನಾಗರ ಹಾವುಗಳು ಕಳೆದ ಏನು ಗುರುವಾರದಿಂದ ಇಲ್ಲಿ ತನಕ 7 ನಾಗರ ಹಾವಿನ ಮರಿಗಳು ಅವರಿಗೆ ಕಂಡಿರೋದು, ಮತ್ತೆ ಒಂದ್ 2-3 ತಪ್ಪಿಸ್ಕೊಳ್ಳುವಂತಹ ಕೆಲಸವೂ ಸಹಿತ ಆಗಿರುವಂತದ್ದು. ಇದನ್ನು ನೋಡಿದಂತಹ ಏನು ಅಲ್ಲಿರುವಂತಹ ಶಾಲಾ ಶಿಕ್ಷಕರು ಇರ್ಬೋದು ಮತ್ತೆ ಮಕ್ಕಳು ಸಹಿತ ಈಗ ಬೆಚ್ಚಿ ಬಿದ್ದಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಪ್ರತಿದಿನ ಶಾಲೆಗೆ ಬಂದಂತಹ ಮಕ್ಕಳನ್ನ ನೇರವಾಗಿ ಅವರ ಕೊಠಡಿ ಕರ್ಕೊಂಡು ಹೋಗುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ಅವರನ್ನ ಆಟ ಆಡೋದಕ್ಕೂ ಸಹಿತ ಹೊರಗೆ ಬಿಡೋದಕ್ಕೆ ಶಿಕ್ಷಕರು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಶಿಕ್ಷಕರು ಸಹಿತ ಓಡಾಡ್ಬೇಕಾದ್ರೆ ಎದುರ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂತದ್ದು. ಇಷ್ಟಾದ್ರೂ ಸಹಿತ ಅದಲ್ಲದೆ ಸಹಿತ ಇಷ್ಟೆಲ್ಲ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಸಹಿತ ಸ್ವತಃ ಮೇಯರ್ಗೆ ಈ ಸಂಬಂಧಪಟ್ಟಂತೆ ಲೆಟರ್ನು ಕೂಡ ಬರ್ತಿದ್ದಾರೆ.
ಮತ್ತೆ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳು ಸಹಿತ ಲೆಟರ್ನ ಬರೆದು ಅವರಿಗೆ ಮನವಿ ಸಲ್ಲಿಸುವಂತ ಕೆಲಸವನ್ನು ಕೂಡ ಮಾಡಿದರೆ 2 ಬಾರಿ ಈಗಾಗಲೇ ಮನವಿ ಸಲ್ಲಿಸಿದ್ದಾರೆ. ಆದ್ರೆ ಇಲ್ಲಿ ತನಕ ಒಬ್ಬ ಅಧಿಕಾರಿ ಸಹಿತ ಶಾಲೆ ಆವರಣದ ಬಳಿ ಬಂದಿಲ್ಲ. ಮೇಯರ್ ಕೇವಲ ಭರವಸೆ ನೀಡುವಂತ ಕೆಲಸವನ್ನು ಕೂಡ ಮಾಡಿದರೆ ಶಾಲಾ ಸುತ್ತಮುತ್ತ ಹಾಗೂ ಪಕ್ಕದಲ್ಲಿರುವಂತಹ ಸ್ಮಶಾನ ಏನಿದೆ ಅಲ್ಲಿ ಕ್ಲೀನ್ ಅನ್ನ ಮಾಡಿಸ್ಕೊಡ್ತೀವಿ, ಯಾವುದೇ ರೀತಿ ಈ ರೀತಿ ಹಾವುಗಳು ಬರದಂತೆ ನೋಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಅವ್ರಿಗೆ ಭರವಸೆ ನೀಡಿದ್ದಾರೆ ಅಷ್ಟೇ. ಆದ್ರೆ ಇಲ್ಲಿ ತನಕ ಯಾವೊಬ್ಬ ಅಧಿಕಾರಿಯೂ ಬಂದಿಲ್ಲ ಅನ್ನೋದು ಈಗ ಶಿಕ್ಷಕರ ಆರೋಪ ಆಗಿರುವಂತದ್ದು. ಮತ್ತೆ ನವೀನ ಹುರಗ ತಜ್ಞ ಆಗಿರುವಂತಹ ನವೀನ್ ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಹಾವಿನ ಮರಿಗಳು ಬರ್ತಿರುವಂತದ್ದು ಈಗಾಗಲೇ 7 ಮರಿಗಳು ಬಂದಿದೆ. ಯಾಕಂದ್ರೆ ಒಂದು ಹಾವು ಮರಿ ಆಗ್ತಂತ ಸಂದರ್ಭದಲ್ಲಿ 20 ರಿಂದ 30 ಮರಿಗಳು ಆಗುವಂತ ಸಾಧ್ಯತೆಗಳು ಸಹಿತ ಸಾಕಷ್ಟು ಬಾರಿ ಇರುತ್ತೆ. ಅದರಂತೆ ಮತ್ತಷ್ಟು ಮರಿಗಳು ಬರುವಂತ ಸಾಧ್ಯತೆ ಇರುವಂತದ್ದು. ಅದಲ್ಲದೆ ಸಹಿತ ಮರಿಗಳಿದ್ದಂತ ಸಂದರ್ಭದಲ್ಲಿ ಅಂತಹ ಪ್ರದೇಶದಲ್ಲಿ ಸ್ವತಃ ದೊಡ್ಡ ಹಾವು ಸಹಿತ ಇರುತ್ತೆ, ಅದು ಯಾವಾಗಲಾದ್ರೂ ಬರುವಂತ ಸಾಧ್ಯತೆಗಳಿದೆ. ಇದಕ್ಕೆ ಬಿಬಿಎಂಪಿ ಅವರು ನನಗೆ ಸಾಥ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಈ ಸುತ್ತಮುತ್ತ ಏರಿಯಾವನ್ನ ಕ್ಲೀನ್ ಮಾಡ್ಕೊಟ್ರೆ ನಾನು ಅದೆಲ್ಲಿದ್ರು ಸಹಿತ ಹಿಡಿದು ಬೇರೆ ಕಡೆ ವಿಷ್ಣು ಮತ್ತೆ ನಾನು ನಿಮ್ ಜೊತೆ ಮಾತನಾಡ್ತೀನಿ. ವಿಷ್ಣು, ಈಗ ಶಾಲೆಗೆ ಸಂಬಂಧಪಟ್ಟಂತಹ ಮುಖ್ಯ ಶಿಕ್ಷಕಿ ಮಹೇಶ್ವರಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಹೇಶ್ವರಿ ಅವರೇ, ನಾವು ಕೂಡ ನೋಡ್ತಿದ್ವಿ, ಕಳೆದ 2 ದಿನಗಳ ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಮಾಡಿದ್ವು. ಕನಿಷ್ಠ ಯಾರು ಬಂದೇ ಇಲ್ವಾ ಮಹೇಶ್ವರಿ ಅವರೇ ಪಾಲಿಕೆಗೆ ಸಂಬಂಧಪಟ್ಟಂತವರು? ಸಂಪರ್ಕ ಕಡಿತ ಆಗಿದೆ ಅನ್ಸುತ್ತೆ. ಮತ್ತೆ ನಾವು ಶಾಲೆಯ ಪ್ರಿನ್ಸಿಪಾಲ್ ಅವರನ್ನ ಮತ್ತೆ ಸಂಪರ್ಕ ಮಾಡೋಣ, ಅಂದರೆ ಮುಖ್ಯ ಶಿಕ್ಷಕಿಯನ್ನ. ಸೊ ಇಲ್ಲಿ ಒಂದು ವಿಚಾರ ಅಂತ ಅಂದರೆ ಭಾಳ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕಾದಂಥದ್ದು ಇದು ಹಾವಿನ ಸುರಕ್ಷತೆ ವಿಚಾರವಾಗಿ ಆಗಿರ್ಬೋದು, ಜೊತೆಗೆ ಮಕ್ಕಳ ವಿಚಾರವಾಗಿ ಆಗಿರ್ಬೋದು. ಯಾಕಂತಂದರೆ ಮಕ್ಕಳು ಆ ಚಿಕ್ಕ ಚಿಕ್ಕ ಹಾವುಗಳು ಅದನ್ನು ಕೂಡ ಜನ ಹೊಡೆದು ಸಾಯಿಸುವಂತಹ ಸಾಧ್ಯತೆಯೇ ಹೆಚ್ಚು. ಹೀಗಾಗಿ ಆ ಹಾವುಗಳನ್ನು ಬೇರೆ ಸುರಕ್ಷಿತವಾದಂಥ ಒಂದು ಜಾಗಕ್ಕೆ ಬಿಟ್ಟು ಬರೋದಾದ್ರೆ ಮಕ್ಕಳಿಗೂ ಕೂಡ ಇಲ್ಲಿ ಸೇಫ್, ಜೊತೆಗೆ ಹಾವುಗಳು ಕೂಡ ಸೇಫ್. ಯಾಕಂತಂದರೆ ಅಲ್ಲಿರುವಂಥ ಉರಗ ತಜ್ಞರು ಕೂಡ ಹೇಳ್ತಾ ಇರುವಂತೆ ಸುಮಾರು 25 ರಿಂದ 30 ಮರಿಗಳು ಹಾಕುತ್ತೆ ಅಂತೇಳಿ. ಈಗ 7 ಮರಿಗಳು ಸಿಕ್ಕಿದೆ ಅಂತಂದರೆ ಇನ್ನೂ ಬಹಳಷ್ಟು ಮರಿಗಳಿರ್ಬೋದು. ಅವು ಪದೇ ಪದೇ ಹೀಗೆ ಶಾಲಾ ಆವರಣದೊಳಗೆ ಬರುವಂತಹ ಸಾಧ್ಯತೆಯೇ ಹೆಚ್ಚು. ಆದರೆ ಇದೆಲ್ಲ ಗೊತ್ತಿದ್ದು ಕೂಡ ಕನಿಷ್ಠ ಅಲ್ಲಿಗೆ ಹೋಗಿ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇಲ್ಲ ಅಂತ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ನಮ್ಮ ಪಾಲಿಕೆಯ ಅಧಿಕಾರಿಗಳು, ಜೊತೆಗೆ ಸದಸ್ಯರು, ಜೊತೆಗೆ ಮೇಯರ್ ಕೂಡ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಇರಬಹುದು ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಮಹೇಶ್ವರಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮುಖ್ಯ ಶಿಕ್ಷಕಿ. ಮಹೇಶ್ವರಿ ಅವರೇ, ಕನಿಷ್ಠ ಯಾರು ಬರಲೇ ಇಲ್ವಾ? ಮೊನ್ನೆ 20ನೇ ತಾರೀಕು ಟಿವಿ9ನಲ್ಲಿ ಆ ರಿಪೋರ್ಟ್ ಹೋದ ನಂತರವೂ ಕೂಡ ಮಹೇಶ್ವರಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಹೇಶ್ವರಿ ಅವರೇ? ಕನಿಷ್ಠ ಯಾರು ಬರಲೇ ಇಲ್ವಾ ಮಹೇಶ್ವರಿ ಅವರೇ ಮೊನ್ನೆ 20ನೇ ತಾರೀಕು ನಂತರದಲ್ಲೂ? ಹಲೋ ಹೇಳಿ 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 ಹೇಳಿ. ಅಂದ್ರೆ ಯಾರು ಬಂದಿಲ್ಲ. ಈಗ ಆಲ್ರೆಡಿ ಇವತ್ತಿಗೆ 7 ಹಾವುಗಳಾಗಿದೆ ಸರ್, ಹಾವಿನ ಮರಿಗಳು. ನಮ್ಗಂತೂ ತುಂಬಾ ಇಲ್ಲಿ ಭಯ. ಭಯದ ವಾತಾವರಣದಲ್ಲಿ ಮಕ್ಕಳನ್ನ ರಕ್ಷಣೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಮಹೇಶ್ವರಿ ಅವರೇ, ಮೊನ್ನೆ ಬೆಂಗಳೂರಲ್ಲೇ ಒಂದು ಘಟನೆ ಆಯ್ತು. ಈ ರಾತ್ರಿ ಸಂದರ್ಭದಲ್ಲಿ ಮಲಗಿದ್ದ ಮಗುಗೆ ಒಂದು ಹಾವು ಬಂದು ಕಚ್ಬಿಟ್ಟಿತ್ತು. ಮಗು ಏನೋ ಪಾಪ ಆಟ ಆಡ್ತಾ ಕೈ ಹಂದಾಡ್ಸಿ ಹಾವು ತಾಕ್ತೋ ಏನೋ, ಆ ಮಗು ಸತ್ತೋಗ್ಬಿಡ್ತು ಬೆಳಗ್ಗೆ ಅಷ್ಟೊತ್ತಿಗೆ. ಅಲ್ಲ, ಈ ಟೈಮ್ನಲ್ಲಿ ಅದನ್ನ ನೆನಪಿಸ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲೂ ಕೂಡ ಪುಟ್ ಮಕ್ಕಳೇ ಅಲ್ವಾ ಮಹೇಶ್ವರಿ ಅವರೇ? ಬಹಳಷ್ಟು ಜನ ಸಣ್ಣ ಹುಡುಗರು ಕೂಡ ಇದಾರಲ್ವಾ ನಿಮ್ಮ? ಹೌದು ಸರ್, ಇಲ್ಲಿ ನಾವು ಬಹಳ ಒಂದು ಭಯದಲ್ಲೇ ಇದೀವಿ ಸರ್. ದಿನಾ ಬೆಳಿಗ್ಗೆ ಆದ್ರೆ ಮಕ್ಕಳಿಗೆ ಹೇಳೋದೆ. ಹಲೋ, ಕರೆಕ್ಟ್ ಗೊತ್ತಾಗ ಕೇಳಿಸ್ತಿದೆ, ಹೇಳಿ ಹೇಳಿ. ದಿನಾ ಬೆಳಿಗ್ಗೆ ಆದ್ರೆ ಪ್ರೇಯರ್ ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ಕಾಲ್ಬುಡ ನೋಡ್ಕೊಂಡು ಹೋಗಿ ಜಾಗ್ರತೆ, ಈ ತರ ಎಚ್ಚರಿಕೆ ಗಂಟೆಯನ್ನ ಬಾರಿಸ್ತಾ ಇದೀವಿ. ಇನ್ನೇನ್ ಸರ್ ನಾವು ಮಾಡಕ್ ಸಾಧ್ಯ? ಹೌದು ಹೌದು. ಹಾವು ಬಂದ ತಕ್ಷಣ ಅವರಿಗೆ ಹಾವು ಹಿಡಿಯೋರಿಗೆ ಫೋನ್ ಮಾಡ್ತೀವಿ. ಪಾಪ ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ. ಇವತ್ತು ಬಹುಶಃ ಈ ಬಿಸಿ ಊಟದ ಕೊಠಡಿಲಿ ಸಿಕ್ಕಿರೋದು ಅನ್ಸುತ್ತಲ್ವಾ ಇವತ್ತು ಹಾವು? ಏನ್ ಸರ್? ಇವತ್ತು ಈ ಬಿಸಿ ಊಟದ್ದು ಅಡಿಗೆ ಮನೆ ಇರುತ್ತಲ್ಲ, ಬಿಸಿ ಊಟದಂದ್ರೆ ಅಲ್ಲಿ ಪಾತ್ರೆ ತೊಳೆಯೋದಷ್ಟೇ. ಪಾತ್ರೆ ತೊಳಿತಾರೆ. ಬಿಸಿ ಊಟ ನಮ್ಗೆ ಇಸ್ಕಾನ್ ಇಂದ ಬರುತ್ತೆ, ನಾವು ಒಳಗಡೆ ಇಟ್ಕೊಳ್ತೀವಿ. ಓಕೆ. ಊಟ ಬಳಸಾದ್ಮೇಲೆ ಪಾತ್ರೆಗಳೆಲ್ಲ ವಾಷಿಂಗ್ ಅಲ್ಲಿ ಮಾಡೋದು. ಅಲ್ಲಿ ಅವರು ಡೈಲಿ ಕ್ಲೀನ್ ಮಾಡ್ತಾರಲ್ವ ಸರ್, ನೀರ್ ಹಾಕಿ ತೊಳಿತಾರೆ. ಆ ತೊಳೆಯುವಂತ ಒಂದು ಹೋಲ್ ಇದೆ. ಆ ಹೋಲ್ ಅಲ್ಲಿ ಅದು ಅಂದ್ರೆ ಹಾವಿನ ಮರಿಗಳು ತುಂಬಾ ಸಣ್ಣ ಇದಾವೆ ಅವು. ಆ ಸಣ್ಣ ಹೋಲ್ ಅಲ್ಲಿ ಇತ್ತಂತೆ. ಪಾಪ ಅವ್ರು ನೋಡ್ಬಿಟ್ಟು ಹೊರಗಡೆ ಬಂದ್ರು. ಆಮೇಲೆ ನಾವೇ ನಮ್ ಟೀಚರ್ಸ್ ಮಕ್ಕಳು ಎಲ್ಲ ಸೇರಿ ಅವ್ರು ನಮ್ಗೆ ಒಂದು ಐಡಿಯಾ ಹೇಳ್ಕೊಟ್ಟಿದ್ದಾರೆ. ಹಾವಿನ ಮರಿಗಳನ್ನ ಕಂಡ್ರೆ ನೀವೇನ್ ಮಾಡಿ ಅಂದ್ರೆ ಅದನ್ನ ಬಕೆಟ್ ಕೌಚ್ ಹಾಕಿ ಒಂದು ಕಲ್ಲು ಇಟ್ಬಿಡಿ, ನಾವು ಬಂದು ಹಿಡ್ಕೊಂಡು ಹೋಗ್ತೀವಿ ಅಂತ. ಆ ಒಂದು ಕ್ರಮವನ್ನ ಅನುಸರಿಸ್ತಾ ಇದೀವಿ. ಅಲ್ಲ, ಈ ಕ್ಲಾಸ್ ರೂಮ್ ಒಳಗೆಲ್ಲ ಇದ್ಬಿಟ್ರೆ ಏನ್ ಕತೆ ಅಂತ ಮಹೇಶ್ವರಿ ಅವ್ರೆ? ಯಾಕಂದ್ರೆ ಪಾಪ ಬೆಳಗ್ಗೆ ಹುಡುಗರು ಬರೋ ಅಷ್ಟೊತ್ತಿಗೆ ಗೊತ್ತಾಗೋದಿಲ್ಲ, ಕ್ಲಾಸ್ ರೂಮ್ ಒಳಗೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಕ್ಲಾಸ್ ರೂಮ್ ಒಳಗೆ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ಮಹೇಶ್ವರಿ ಅವರೇ? ಸರ್ ಹೇಳಿ ಸರ್. ಅಂದ್ರೆ ಕ್ಲಾಸ್ ರೂಮ್ ಒಳಗೆಲ್ಲ ಕೂತ್ಬಿಟ್ರೆ ಏನ್ ಕತೆ ಅಂತ. ಯಾಕಂದ್ರೆ ಬೆಳಗ್ಗೆ ಹುಡುಗರು ಬರೋ ಅಷ್ಟೊತ್ತಿಗೆ ಬೆಂಚ್ ಅಡಿ ಡೆಸ್ಕ್ ಅಡಿ ಏನಿದೆ ನೋಡಲ್ಲ, ಏನಿಲ್ಲ. ಅವರು ಬ್ಯಾಗ್ ಒಳಗೆಲ್ಲ ಹೋಗ್ಬಿಟ್ರೆಲ್ಲ ಏನ್ ಕತೆ ಅಂತ ಹಂಗಾದ್ರೆ?
ಸರ್ ಎಲ್ಲ ಅದು ಕಿಟಕಿ ಎಲ್ಲ ಕ್ಲೋಸ್ ಮಾಡ್ತೀವಿ ಸರ್ ಸಾಯಂಕಾಲ ಮತ್ತೆ ಎಲ್ಲ ಹೋಗೋವಾಗಿಲ್ಲ ಕಿಟಕಿ ಕ್ಲೋಸ್ ಮಾಡ್ತೀವಿ ಹೇಳಿದ್ವಿ ಮಕ್ಕಳಿಗೆ ಡೈಲಿ ಕಿಟಕಿ ಕ್ಲೋಸ್ ಮಾಡಿ ಕಿಟಕಿ ಗಮನ ಕೊಡ್ತೀವಿ ಅಂತ ಹೇಳಿದ್ದೀವಿ. ಓಕೆ, ನೀವು ಟೀಚರ್ ಅಲ್ಲಿ ಸರ್ ಅಲ್ಲಿ? ಹಾಂ ಸರ್, ನಾವು ಟೀಚರ್ ಸರ್ ಅಲ್ಲಿ. ಓಕೆ, ಅಲ್ಲ ಈಗ ಮೇಯರಿಗೆ ಬಹುಶಃ ಏನೋ ಲೆಟರ್ ಹಾಕಿದ್ದೀರಾ ಅಥವಾ ಫೋನ್ ಮಾಡಿದ್ದೀರಾ ಅನ್ನೋದು ವಿಚಾರ ಗೊತ್ತಾಯ್ತು, ಹೌದಾ ಸರ್? ನೀವು ಕೂಡ ಫೋನ್ ಮಾಡೋದು ಸರ್ ಮೇಡಮ್. ಏನಂದ್ರು ಅವಾಗ ಮೇಯರು? ಕಳಿಸಿ ಅಂತೇಳಿ ಸಾಟರ್ಡೆ ಅಷ್ಟೊತ್ತಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಯಾರು ಏನು ಬಂದಿಲ್ಲ? ಇಲ್ಲ ಸರ್, ನಾಳೆ ಸಾಟರ್ಡೆ ಅಲ್ಲ, ನಾಳೆ ಏನು ಬರ್ಬೋದೇನೋ, ಸಾಟರ್ಡೆ ಅಷ್ಟು ಕಳಿಸ್ತೀವಿ ಅಂತ ಹೇಳವ್ರೆ. ಈಗ ಪಕ್ಕಕ್ಕೆ ಸ್ಮಶಾನ ಇದೆ ಅನ್ಸುತ್ತಲ್ವಾ ಬಹುಶಃ? ಸ್ಮಶಾನ ಇದೆ ಸರ್ ಪಕ್ಕದಲ್ಲಿ. ಓಕೆ, ಅಲ್ಲಿಂದಾನೇ ಬರ್ತಾ ಇರೋದು ಹಾಗಾದ್ರೆ ಇದೆಲ್ಲ? ಅಲ್ಲಿಂದಾನೆ. ಮತ್ತೆ ಈ ಸೈಡು ನಮ್ಮ ಬಿಲ್ಡಿಂಗ್ ಲೆಫ್ಟ್ ಸೈಡ್ ಒಂದು ಫೀಲ್ಡ್ ಇದೆ, ಅಲ್ಲಿಂದಾನು ಬರೋ ಚಾನ್ಸಸ್ ಇದೆ ಸರ್. ಓಕೆ, ಬಹುಶಃ ಹಾಗಾದ್ರೆ ಈಗ ನೀವು ದೈಹಿಕ ಶಿಕ್ಷಕರು ಕೂಡ ಹಾಗೆ ಕೇಳ್ತೀನಿ, ಅಂದ್ರೆ ಮಕ್ಕಳನ್ನೆಲ್ಲ ಆಟ ಆಡಕ್ಕೇನು ಬಿಡ್ತಾ ಇಲ್ಲ ಹಾಗಾದ್ರೆ ಹೊರಗಡೆ? ಈಗ ಇಲ್ಲ ಬಿಡ್ತೇವೆ ಸರ್, ಬಿಟ್ರೆ ನಾವು ಜಾಗೃತಿ ನೋಡ್ಕೊಂತ ಇದ್ವಿ ಎಲ್ಲಿ ಹಾವಿದಾವೋ ಏನು ಅಂತ ಹೇಳಿ. ಹೌದು ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್ ಟಿವಿ ನೈನ್ ಜೊತೆ ಮಾತನಾಡಿದ್ಕೆ. ಸೊ ಇದು ಅಲ್ಲಿಗೆ ಸಂಬಂಧಪಟ್ಟಂತಹ ಶಿಕ್ಷಕರು ಜೊತೆಗೆ ಮುಖ್ಯ ಶಿಕ್ಷಕರು ಕೂಡ ಮಾತನಾಡೋ ಟೈಮ್ನಲ್ಲಿ ಹೇಳಿದ್ರು ಯಾವ ರೀತಿ ಭಯ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಇಲ್ಲಿ ಸ್ಪಷ್ಟವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿದ್ದಂಥದ್ದು ಪಾಲಿಕೆ. ಈ ಟೈಮ್ನಲ್ಲಿ ಪಾಲಿಕೆಯ ಮತ್ತೊಂದಷ್ಟು ಬೇಜವಾಬ್ದಾರಿತನಗಳು ಜೊತೆಗೆ ಕೆಲವೊಂದು ರೀತಿ ತುಗ್ಲಕ್ ನಿರ್ಧಾರಗಳನ್ನು ಯಾವ್ಯಾವ ರೀತಿ ಪಾಲಿಕೆ ತೆಗೆದುಕೊಳ್ಳುತ್ತೆ ಅಂದರೆ, ಈ ಪಾಲಿಕೆ ಅಂತೂ ಯಾರನ್ನು ಕೂಡ ಖಾಯಂ ಆಗಿ ಈ ರೀತಿಯಾಗಿ ಹಾವು ಹಿಡಿಯೋದಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಮರಗಳ ರಕ್ಷಣೆ ಆಗಿರ್ಬೋದು, ಇದು ಯಾವುದಕ್ಕೂ ಕೂಡ ಇಟ್ಕೊಂಡಿಲ್ಲ. ಆದರೆ ಒಂದಷ್ಟು ಸ್ವಯಂ ಸೇವಕರೇ ಇದ್ರು, ಅವರೇ ಪಾಲಿಕೆಯ ಅಧಿಕಾರಿಗಳೊಂದಿಗೆ ಸೇರಿ ರೀತಿಯಾಗಿ ಕಾಲ್ ಬಂದಂಥ ಸಂದರ್ಭದಲ್ಲಿ ಹಾವುಗಳನ್ನು ಹಿಡಿಯೋದಕ್ಕೆ ಹೋಗೋದಾಗಿರ್ಬೋದು ಅಥವಾ ಈ ಪರಿಸರ ಕಾಳಜಿಗೆ ಸಂಬಂಧಪಟ್ಟಂತೆ ಕೆಲವರು ಮರಗಳಿಗೆಲ್ಲ ವಿಷ ಉಣಿಸ್ತಾರೆ, ಕೆಮಿಕಲ್ ಎಲ್ಲ ಹಾಕಿಬಿಟ್ಟು, ಅಂಥ ಸಂದರ್ಭದಲ್ಲಿ ಆ ಮರಗಳನ್ನು ರಕ್ಷಿಸುವಂಥ ಕಾರ್ಯ ಅವುಗಳೆಲ್ಲ ಮಾಡ್ತಾ ಇದ್ರು. ಆದರೆ ಈ ಪಾಲಿಕೆಯ ಬೇಜವಾಬ್ದಾರಿತನ ಎಷ್ಟಿದೆ ಅಂದರೆ, ಅವ್ರನ್ನೂ ಕೂಡ ಕೆಲಸದಿಂದ ತೆಗೆದು ಹಾಕಿದ್ದಂಥದ್ದನ್ನು ಅಥವಾ ಸೇವೆಯಿಂದ ಹೊರಗಿಟ್ಟಿದ್ದಂಥದ್ದನ್ನು ನಾವು ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ರಿಪೋರ್ಟ್ ಮಾಡಿದ್ವಿ. ಅಂದರೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ, ಆದರೂ ಅಂಥ ಒಂದಷ್ಟು ಏನು ಸ್ವಯಂ ಪ್ರೇರಿತವಾಗಿ ಮುಂದೆ ಬರೋರನ್ನು ಕೂಡ ಪಾಲಿಕೆಯಲ್ಲಿ ನಿರ್ಲಕ್ಷಿಸ್ತಾ ಇದೆ. ಸೊ ಅದರೆಲ್ಲದರ ಪರಿಣಾಮವೇ ಇವತ್ತು ಈ ರೀತಿಯಾಗಿ ಹಾವುಗಳು ಎಲ್ಲೆಂದರಲ್ಲಿ ಕಾಣಿಸ್ಕೊಳ್ತಾ ಇರೋದು. ಅದು ಕೂಡ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು ಓಡಾಡ್ತಾ ಇರುವಂತಹ ಸ್ಥಳಗಳಲ್ಲೆಲ್ಲ ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಇನ್ನು ಇದೇ ವಿಚಾರವಾಗಿ ಬ್ಯಾಟರಾಯನಪುರದ ಈ ಶಾಲೆಯ ವಿಚಾರವಾಗಿ ಬರೋದ್ರೆ ಇದು 2ನೇ ಬಾರಿ ಸುದ್ದಿ ಪ್ರಸಾರ ಆಗ್ತಾ ಇರುವಂಥದ್ದು. ಇನ್ನಾದರೂ ಪಾಲಿಕೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ.